ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 11ಗೆ. ಸೊ ರೈಟ್ ನಾವು ನನಗೆ ಜುನಾಗಢಲ್ಲಿ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಗಿರ್ನಾರ್ ಪರ್ವತ ಸುಮಾರು 10,000 ಮೆಟ್ಲುಗಳನ್ನ ಹತ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಜುನಾಗಢಲ್ಲಿ ಒಂದು ಪ್ಯಾಲೇಸ್ ಐತೆ, ಮಕ್ಬರ್ ಪ್ಯಾಲೇಸ್ ಅಂತ ಹೇಳ್ತಾರೆ. ಅದಕ್ಕೆ ಹೋಗ್ಬೇಕು ಅಂತಂದರೆ ಈಗ ಅಲ್ಲಿ ಕಾಣಿಸ್ತಿಲ್ಲ, ಇದೆ ಮೇನ್ ಗೇಟು. ನಾನೀಗ ಬಂದಿದ್ದೀನಿ ಮಹಾಬತ್ ಮಕ್ಬಾರ ಅನ್ನೋ ಒಂದು ಪ್ಯಾಲೇಸ್ಗೆ. ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 20 ರೂಪಾಯಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ನೋಡೋಕ್ಕೆ ಅಂತಂದರೆ ನೀವೇ ಶಾಕ್ ಆಗ್ತೀರಾ. ನನ್ನಿಂದ ನೋಡ್ತಿದ್ರಲ್ಲ, ಈ ಮಕ್ಬಾರನ 1914ರಲ್ಲಿ ಶೇಖ್ ಮೊಹಮ್ಮದ್ ಬಹುಬುದ್ದೀನ್ ಬಾಯ್ ಅವರು ಮರಣಿಸಿದ ಮೇಲೆ ಇದನ್ನು ಕಟ್ಟಿಸ್ತಾರೆ ಅವ್ರ ಗುರ್ತಿಗೋಸ್ಕರ. ಸುತ್ತು 4 ಮಿನಾರ್ಗಳಿದ್ದಾವೆ, 1, 2, 3 ಆ ಕಡೆ ಒಂದು 4 ಇದ್ದಾವೆ. ಬಟ್ ಮೇಲ್ಗಡೆ ಹತ್ತೋದಕ್ಕೆ ಬಿಡೋದಿಲ್ಲ. ಇವು ಸ್ವಲ್ಪ ಹಳೆ ಕಾಲದವಲ್ವಾ, ಮೇಲ್ಗಡೆ ಹೋದರೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನೂ ಮೇಲ್ಗಡೆ ಬಿಡ್ತಾಯಿಲ್ಲ. ಸೈಡಲ್ಲಿ ಆಚೆ ಓಡಾಡ್ಬೋದು ಮತ್ತು ಒಳಗಡೆ ಕೂಡ ಹೋಗ್ಬೋದು. ಇದ್ರ ಪಕ್ಕದಲ್ಲಿ ಇನ್ನೊಂದು ಜುನಾಗಢ ನವಾಬರ ಸಮಾಧಿ ತೋರಿಸ್ತೀನಿ ನಿಮಗೆ. ಇದ್ರೊಳಗಡೆ ಬಂದರೆ ಎಲ್ಲಿ ನೋಡಿದ್ರು ಕೂಡ ಸಮಾಧಿಗಳೇ ಕಾಣಿಸ್ತವೆ. ನೀವು ನೋಡ್ಬೋದು, ಸುತ್ತು ಸಮಾಧಿಗಳು, ಈ ಕಡೆ ಹೋದ್ರೂ ಕೂಡ ಸಮಾಧಿಗಳು. ಯಾರ್ಯಾರೋ ಒಂದು ಗೊತ್ತಿಲ್ಲ. ಬಟ್ ಆದರೆ ಈ ಮಧ್ಯದಲ್ಲಿ ಜುನಾಗಢದ ನವಾಬರ ಸಮಾಧಿನ ನೋಡ್ಬೋದು. ಇಂಡೋ ಇಸ್ಲಾಮಿಕ್ ಗೋತಿಕ್ ಮತ್ತು ಯುರೋಪಿಯನ್ ಶೈಲಿಯಲ್ಲಿ ಕಟ್ಟಿರೋ ಈ ಮಕ್ಬಾರ ನೋಡೋದಕ್ಕೆ ಮಾತ್ರ ಸಖತ್ತಾಗೈತೆ. ನಿಜ, ಲಿಟ್ರಲಿ ಏನು ಸೂಪರಾಗಿ ಗೊತ್ತಾ ಒಳಗಡೆ. ಟೋಟಲ್ ಆಗಿ 2 ಮಕ್ಬಾರ್ಗಳು ಪಕ್ಕದಲ್ಲೇ ನೋಡ್ತಾ ಇದ್ದಾರೆ. ನೋಡೋದಕ್ಕೆ ಸಖತ್ತಾಗೈತೆ. ನನ್ನ ಬ್ಯಾಗ್ ಇಲ್ಲೇ ಇಟ್ಟಿದ್ದೆ. ಈ ದೊಡ್ಡ ಬ್ಯಾಗ್ ಇಟ್ಕೊಂಡು ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ. ಹೆವಿ ಐತೆ ಬ್ಯಾಗು. ಸೊ ಆಲ್ ರೈಟ್, ಈಗ ಈ ಪ್ಲೇಸಿಂದ ನಾನು ಹೊರಡ್ತೀನಿ. ಈ ಜುನಾಗಢ್ಗೆ ಒಂದು ಇತಿಹಾಸ ಐತೆ. 1947ರಲ್ಲಿ ಸ್ವತಂತ್ರ ಬರುತ್ತೆ ಇಂಡಿಯಾಗೆ. ಆವಾಗ ಹೈದರಾಬಾದಿನ ನಿಜಾಮ ಮತ್ತು ಈ ಜುನಾಗಢ್ನ ನವಾಬರು ಸೇರಿ ನಾವು ಇಂಡಿಯಾಗೆ ಸೇರಲ್ಲ ಅಂತ ಹೇಳಿ ಅವರು ಸಪ್ರೇಟ್ ಆಗಬೇಕು ಅಂತ ಹೇಳ್ತಿರ್ತಾರೆ. ಜುನಾಗಢದ ನವಾಬ ಮಾತ್ರ ನಾನು ಸೋಮನಾಥನ ಮತ್ತು ಈ ಜುನಾಗಢನ ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಿರ್ತಾನೆ. ಆವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಡಿಸಿಷನ್ ಅಂತ ಅಂತಾರೆ ಅಂದರೆ, ಇವ್ರ ಮೇಲೆ ಯುದ್ಧ ಮಾಡಿ ಇವ್ರನ್ನ ನಮ್ಮ ಇಂಡಿಯಾಗೆ ಸೇರಿಸ್ಬೇಕು ಅಂತ ಹೇಳಿದಾಗ ಅವಾಗ ಇವ್ರ ಮೇಲೆ ಯುದ್ಧ ಮಾಡಿ ನಮ್ಮ ಇಂಡಿಯಾಗೆ ಜಾಯಿನ್ ಮಾಡಿಸ್ತಾರೆ. ಇಲ್ಲ ಅಂದಿದ್ರೆ ಇದು ಸಪ್ರೇಟು ಪಾಕಿಸ್ತಾನ್ಗೆ ಹೊರಟೋಗೋದು. ನನ್ನ ಕೈಲಿ ಓಡಾಡೋಕ್ಕಾಗ್ತಾಯಿಲ್ಲ, ಯಾಕೆಂತಂದರೆ ನೆನ್ನೆ ಗಿರ್ನಾರ್ ಪರ್ವತದ 10,000 ಮೆಟ್ಲು ಹತ್ತಿ ಬಾ ಈ ಬ್ಯಾಗು ಹೆವಿ ಆಯಿತು. ಯಾಕಂದರೆ ಈಗ ಸ್ವಲ್ಪ ಏನೋ ಲಗೇಜ್ ಎಕ್ಸ್ಟ್ರಾ ಏನೋ ಬಟ್ಟೆ ಎಲ್ಲ ತಗೊಂಡೆ, ಅವು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಆಗ್ತಾಯಿಲ್ಲ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಆ್ಯಕ್ಚುಲಿ ನನ್ನ ಪ್ಲಾನ್ ಬಂದ್ಬಿಟ್ಟು ಈಗ ಇಲ್ಲಿಂದ ದ್ವಾರಕಾಗೆ ಹೋಗಬೇಕು ಅಂತ. ಟ್ರೈನ್ ಇಲ್ಲ, ಟ್ರೈನ್ ರಾತ್ರಿ 11:30 ಐತೆ. ನಾನು 11:30 ಇಲ್ಲೇನು ಮಾಡಲಿ. ಸೊ ಅದಕ್ಕೆ ಬಸ್ಗೆ ಹೋಗೋಣ ಅಂತ. ನೋಡೋಣ ಬಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾರು ಹೇಳಿದ್ರು ಬಸ್ ಸಿಗ್ಬೋದು ನಿನಗೆ ಡೈರೆಕ್ಟು ಅಂತ, ಕನ್ಫರ್ಮ್ ಆಗಿ ಅಂತೂ ಗೊತ್ತಿಲ್ಲ. ಈ ಜುನಾಗಢ ಕರೆಕ್ಟಾಗಿ ರೋಡುಗಳಿಲ್ಲ ಇಲ್ಲಿ. ಏನು ಧೂಳು ಅಂದರೆ ಧೂಳು. ನೋಡಿ, ಒಂದು ಬಸ್ ಹೋಯ್ತು ಅಂದರೆ ಅದರಲ್ಲಿ ಎಷ್ಟು ಧೂಳು ಬರ್ತಾ ಇರುತ್ತೆ. ಇಲ್ಲಿ ನ್ಯಾಷನಲ್ ಹೈವೇ ಐತೆ. ಓಕೆ, ATM. ATM ಒಳಗಡೆ ಬಂದರೆ ತಣ್ಣಗೈತೆ. ಯಾಕಂದರೆ 2 AC ಆನ್ ಮಾಡೋರೆ. ಇಲ್ಲೇ ಎದ್ಬಿಡ್ಬೇಕು ಅನ್ನಿಸ್ತು. ಇಲ್ಲೇ ಒಂದು 10 ನಿಮಿಷ ನಿಂತ್ಕೊಂಡಿದ್ದೆ ದುಡ್ಡು ಡ್ರಾ ಮಾಡಿ. ಈಗ ಮತ್ತೆ ಅವಾಗ ಎಷ್ಟೊತ್ತಿದ್ರು ಇಲ್ಲಿ ಇರೋಕ್ಕಾಗಲ್ವಲ್ಲ. ಬಸ್ ಸ್ಟಾಪ್ ಕಿತ್ನಾ ದೂರ है? बस स्टॉप थोड़ा ही है आगे, थोड़ा आगे. ಟೈಮ್ 1:30 ಆಗೈತೆ. ನಾನೀಗ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀನಿ. ಬಸ್ ಸ್ಟಾಪ್ ಹತ್ರ ಹೋದಾಗ ಈಗ ಡೈರೆಕ್ಟಾಗಿ ಬಸ್ ಯಾವೂ ಇಲ್ಲ ದ್ವಾರಕಾಗೆ. ನೀನು ಹೋಗ್ಬೇಕು ಅಂತಂದರೆ ವೀರಾವಲಿಂದ ಮತ್ತೆ ಹಂಗೆ ಹೋಗ್ಬೇಕು ಅಂತ ಹೇಳಿದ್ರು. ಸುತ್ತಾಕೊಂಡು ಹೋಗ್ಬೇಕು. ಇನ್ನು ಬೇರೆ ಆಪ್ಷನ್ ಇಲ್ಲದೆ ನಾನು ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ದ್ವಾರಕಾಗೆ ರಾತ್ರಿ 12 ಗಂಟೆಗೆ ಟ್ರೈನ್ ಐತೆ. ಈಗ ಟೈಮ್ ಬಂದ್ಬಿಟ್ಟು ಅಲ್ಲಿ 1:30. ಸೊ ಈಗ ರಾತ್ರಿವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡಬೇಕು. ಇಲ್ಲಿ ವೇಟಿಂಗ್ ಹಾಲಲ್ಲಿ ಬಂದಿದ್ದೀನಿ. ಫುಲ್ ಖಾಲಿ ಐತೆ ಸದ್ಯಕ್ಕೆ. ಡೋರ್ಮೆಟ್ರಿ ರಿಟೈರಿಂಗ್ ರೂಮಲ್ಲಿ ಸ್ಟೇ ಆಗೋಣ ಅಂತಂದರೆ 8 ಗಂಟೆ ಮೇಲೆ ಕೊಡ್ತಾರಂತೆ. ಇನ್ನು 8 ಗಂಟೆವರೆಗೂ ಇನ್ನೇನು ಮಾಡೋದು, ಇಲ್ಲೇ ಆರಾಮ ಸ್ವಲ್ಪ ಸ್ಟೇ ಆಗಬೇಕಷ್ಟೇ, ಇನ್ನು ಆಪ್ಷನ್ನೇ ಇಲ್ಲ.
ಸೊ ಫೈನಲಾಗಿ ನಾನೀಗ ಶ್ರೀಕೃಷ್ಣ ನಗರಿ ದ್ವಾರಕಕ್ಕೆ ಬಂದು ರೀಚ್ ಆದೆ. ರಾತ್ರಿ 12 ಗಂಟೆಗೆ ಟ್ರೈನ್ ಹದ್ದನು ಜುನಾಗಢಲ್ಲಿ. ಬೆಳಿಗ್ಗೆ 7 ಗಂಟೆಗೆ ದ್ವಾರಕದಲ್ಲಿ ಇಳಿದಿದ್ದೀನಿ. ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಅಲ್ಲಿ ಓಡಾಡಿ ಫೈನಲಾಗಿ ಯಾವುದೋ ಒಂದು ಒಳ್ಳೆ ರೂಮಿಗೆ ಬಂದಿದ್ದೀನಿ. ರೂಮ್ ಅಂದರೆ ಅಷ್ಟು ನೆಕ್ಸ್ಟ್ ಲೆವೆಲ್ನಲ್ಲ, ಸಿಂಗಲ್ ರೂಮು. ಪರ್ ಡೇ 500 ರೂಪೀಸ್ ಚಾರ್ಜ್ ಮಾಡಿದ್ರು. ಓಕೆ ಈ ಬಜೆಟಲ್ಲಿ ಇನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ಫೈನಲಾಗಿ ನಾನು ಬ್ಯಾಗ್ನ ಫಸ್ಟ್ ಕೆಳಗಡೆ ಇಳಿಸ್ಬಿಟ್ಟೆ, ಅದೊಂದು ಸಂತೋಷ ಆಗೋಯಿತು. ಅದಕ್ಕಿಂತ ಮುಂಚೆ ನಾನು ಇರೋ ಸ್ಟೇನಲ್ಲಿ ನಿಮ್ಗೇನೋ ಒಂದು ತೋರಿಸ್ತೀನಿ. ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ಹಿಂಗೆ ಮೇಲ್ಗಡೆ ಹೋದರೆ ದ್ವಾರಕಾಧೀಶ್ ಟೆಂಪಲ್. ವಾವ್, ಇಲ್ಲಿ ನಾನು ಸ್ಟೇ ಆಗಿರೋ ಹೋಟೆಲ್ ಮೇಲ್ಗಡೆ ನಿಂತ್ಕೊಂಡ್ರೆ ಕಂಪ್ಲೀಟಾಗಿ ದ್ವಾರಕಾಧೀಶ್ ಟೆಂಪಲ್ ಕಾಣುತ್ತೆ. ಸಖತ್ತಾಗೈತೆ. ದರ್ಶನ ಮಾಡ್ಕೊಳ್ಳೋದಕ್ಕೆ ಇನ್ನು ಅರ್ಧ ಗಂಟೆ ಟೈಮ್ ಆಯ್ತು ಅಷ್ಟೇ. 1 ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡಾಕ್ತಾರೆ. ಫೋನು ವಾಚ್ ಎಲ್ಲ ಇಲ್ಲೇ ರೂಮಲ್ಲಿ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಬರೀ 30 ನಿಮಿಷದಲ್ಲೇ ದರ್ಶನ ಆಗೋಯ್ತು, ಬೇಗ ಆಗೋಯ್ತು, ಜನ ಇರಲಿಲ್ವಲ್ಲ. ಸೊ ಈಗ ನಾನು ಬೇಟ್ ದ್ವಾರಕಾಗೆ ಹೋಗ್ತಾ ಇದ್ದೀನಿ. ಬೇಟ್ ದ್ವಾರಕಾಗೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ಯಾಕೇಜಸ್ ಇರ್ತವೆ. ಆಟೋದಲ್ಲಿ 4 ಪ್ಲೇಸ್ ಕವರ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. 250 ರೂಪಾಯಿ. ಯಾವ್ಯಾವ ಅಂದರೆ ನಾಗೇಶ್ವರ ಜ್ಯೋತಿರ್ಲಿಂಗ, ಗೋಪಿ ತಲಾಬು, ಬೇಟ್ ದ್ವಾರಕ ಮತ್ತು ರುಕ್ಮಿಣಿ ಮಂದಿರ. 6 ಮಂತ್ಸ್ ಬ್ಯಾಕು ನಾನು ಆ ಪ್ಲೇಸಸ್ ಎಲ್ಲ ಕವರ್ ಮಾಡಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ಐಕಾರ್ಡಲ್ಲಿ ಕೊಡ್ತೀನಿ, ಹೋಗಿ ನೋಡಿಬೇಕಾರೆ. ಬಟ್ ಆದರೆ ದ್ವಾರಕ ಬಂದಾಗ ಮಿಸ್ ಮಾಡ್ದಂಗೆ ಈ ಬೇಟ್ ದ್ವಾರಕದಲ್ಲಿ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇದೇ ದ್ವಾರಕ ಬಸ್ ಸ್ಟಾಪ್. ಒಂದು ಬಸ್ಸು ಇಲ್ಲ ಇಲ್ಲಿ, ಅಲ್ಲಿ ಯಾವುದೋ ಒಂದು ನಿಂತ್ಕೊಂಡೈತೆ. ಪ್ಲಾಟ್ಫಾರ್ಮ್ ನಂಬರ್ 1 ಬರುತ್ತಂತೆ ಬೇಟ್ ದ್ವಾರಕಾಗೆ ಹೋಗೋ ಬಸ್ಸು. ಗುಜರಾತಿ ಲ್ಯಾಂಗ್ವೇಜಲ್ಲಿ 1 ಹೆಂಗೆ ಬರೆದಿದ್ದಾರೆ ನೋಡಿ, 9 ಅನ್ನಿಸ್ತಾ ಇತ್ತದು. ಅದು 2, ಅದು 3 ಅನ್ನೋದೊಂದು ಮಾತ್ರ ಕರೆಕ್ಟಾಗಿ ಅರ್ಥ ಆಯಿತು. ನಾನು ಆ ಕಡೆಯಿಂದ ಎಣ್ಸ್ಕೊಂಬಂದೆ ಉಲ್ಟಾ, ಇದು 1 ಅಂತ ತಿಳ್ಕೊಂಡೆ. ದ್ವಾರಕಾ ಬಸ್ ಬಂತು. ಬಸ್ ಅಂತೂ ಫುಲ್ ಖಾಲಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಓಹೋ બે વાગે ઉપર 33 ಕಿಲೋಮೀಟರ್ಗೆ 36 ರೂಪಾಯಿ ಟಿಕೆಟು. ಜಸ್ಟ್ 1 ಅವರಲ್ಲಿ ರೀಚ್ ಆಗಿಬಿಟ್ಟೆ. ಸೊ ಈಗ ಮೇನ್ ಟೆಂಪಲ್ ಹತ್ರ ಹೋಗಿ ದರ್ಶನ ಮಾಡ್ಕೋಬೇಕು. ಬೇಟ್ ಅಂತಂದರೆ ಐಲ್ಯಾಂಡ್ ಅಂತ ಅರ್ಥ. ದ್ವಾರಕ, ಬೇಟ್ ದ್ವಾರಕ ಅಂತಂದರೆ ಮೊದಲು ಶ್ರೀಕೃಷ್ಣ ಪರಮಾತ್ಮ ದ್ವಾರಕ ಇದೇ ಜಾಗದಲ್ಲಿ ಇತ್ತು ಅಂತೇಳಿ ನಂಬ್ತಾರೆ. ಅದಕ್ಕೋಸ್ಕರ ಇದನ್ನ ಬೇಟ್ ದ್ವಾರಕ ಅಂತ ಕರೀತಾರೆ. ಬೇಟ್ ದ್ವಾರಕದಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಗೋಮತಿ ಘಾಟ್ಗೆ ಹೋಗ್ತಾ ಇದ್ದೀನಿ. ಹಿಂಗೆ ಸ್ಟ್ರೈಟಾಗಿ ಹೋಗಿ ಲೆಫ್ಟ್ಗೆ ಹೋದರೆ ಗೋಮತಿ ಘಾಟ್ ಸಿಗುತ್ತೆ. ಈಗ ನೋಡ್ತಾ ಇದ್ರಲ್ಲ ಗೋಮತಿ ನದಿ. ಈ ಗೋಮತಿ ನದಿ ಹೋಗಿ ಸಮುದ್ರಕ್ಕೆ ಸೇರೋ ಜಾಗ, ಅದು ಸಂಗಮ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ಎಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಹೊತ್ತು ನೀರು ಇಲ್ಲಿವರೆಗೂ ಇರ್ತವೆ. ಈಗ ನೋಡ್ರಿ ಅರ್ಧಕ್ಕೆ ಖಾಲಿ ಆಗಿಬಿಟ್ಟಿದ್ದಾವೆ ಗೋಮತಿ ನದಿ ನೀರು. ಇದೇ ನೀರು ಹೋಗ್ಬಿಟ್ಟು ಸಮುದ್ರಕ್ಕೆ ಸೇರೋದು. ಬಟ್ ಈಗ ಏನೂ ಇಲ್ಲ, ಖಾಲಿ ಎಲ್ಲ ಆರಾಮಾಗಿ ಓಡಾಡ್ತಾವ್ರಿ ಇಲ್ಲಿ. ಆಗ ಬಂದು 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 ನೋಡಿ ಎಲ್ಲಿವರೆಗೂ ಬಂದು. ಇಲ್ಲಿ ಅಜ್ಜಿ ಮೀನು ಫುಡ್ ಮಾಡ್ತೈತೆ. ಮೀನು ಫುಡ್ ಹಾಕೋಣ. ಓ ಅಲ್ಲಿ 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 ಒಂದು ಕಮ್ಮಿ ಇದಾವೆ ಇಲ್ಲಿ. ಪುಡಿ ಮಾಡಾಕ್ತೀನಿ. ಹಾಂ. ಓಹೋ
ಸಖತ್ತಾಗಿತ್ತು ಮೀನು ಫುಡ್ ಹಾಕೋದು. ತುಂಬ ಜನ ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ. ಆರಾಮಾಗಿ ಏನು ಫುಡ್ ಹಾಕ್ತಾ ಇದ್ರು ಬರ್ತಾ ಇರ್ತವೆ, ತಿಂತಾ ಇರ್ತವೆ. ಈಗ ನೋಡ್ತಿದ್ರಲ್ಲ, ಇದು ಸಂಗಮ್ ನಾರಾಯಣ್ ಮಂದಿರ. ಅದ್ರ ಮುಂದೆನೇ ಗೋಮತಿ ನದಿ ಸಮುದ್ರಕ್ಕೆ ಸೇರೋ ಜಾಗ ಇದು. ಇದನ್ನ ಸಂಗಮ ಅಂತ ಹೇಳ್ತಾರೆ. ಮೊದಲು ಆ ಕಡೆ ಎಲ್ಲ ಓಡಾಡ್ಬೋದಿತ್ತು, ಬಟ್ ಈಗ ಯಾರನ್ನೂ ಬಿಡ್ತಾ ಇಲ್ಲ, ಯಾರನ್ನೂ ಅಲೋ ಮಾಡೋದೇ ಇಲ್ಲ. ಜಸ್ಟ್ ಏನಿದ್ರು ಈ ಕಡೆನೇ ಇರಬೇಕು, ಆ ಕಡೆ ಯಾರನ್ನೂ ಬಿಡೋದಿಲ್ಲ. ಯಾಕಂತಂದ್ರೆ ಯಾರಿಗೊಂದು ಏನೋ ಪ್ರಾಬ್ಲಮ್ ಆಯ್ತಂತೆ, ಆವಾಗಲಿಂದ ಯಾರನ್ನೂ ಬಿಡ್ತಾ ಇಲ್ಲ. ಬಟ್ ಚೆನ್ನಾಗಿರ್ತಿತ್ತು ಆ ಕಡೆ. ನಾನು ಆ ಸರಿ ಬಂದಾಗ ಹೋಗಿದ್ದೆ, ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಕಲ್ಲು ಜೋಡಿಸ್ತಾರೆ, ಮತ್ತು ಅಲ್ಲೆಲ್ಲ ಹೋಗಿ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿತ್ತು. ಬಟ್ ಇಲ್ಲಿ ಜನ ಒಂದು ಹತ್ರ ಸುಮ್ಮನೆ ಇರಲ್ವಲ್ಲ, ಸೊ ಅದರಿಂದ ಪ್ರಾಬ್ಲಮ್ಸ್ ಆಗ್ತವೆ. ಇಲ್ಲಿ ಕ್ಯಾಮಲ್ ರೈಡ್ ಎಲ್ಲ ಮಾಡ್ಬೋದು, ಮತ್ತು ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೋದು ಬೀಚ್ ಉದ್ದಕ್ಕೂ. ಅಲ್ಲೊಂದು ಲೈಟ್ ಹೌಸ್ ಐತೆ, ಅಲ್ಲಿ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಹೋಗೋದಕ್ಕೆ. ಬಟ್ ಈ ಜಾಗ ಮಾತ್ರ ಈ ಕಡೆ ಸಖತ್ತೈತೆ. ಆ ಕಡೆ ಗೋಮತಿ ಘಾಟಿಂದ ಸ್ವಲ್ಪ ಮುಂದೆ ಬರಬೇಕು. ಮತ್ತು ಇಲ್ಲಿ ನೋಡ್ತಿರಲ್ಲ, ಇಲ್ಲಿ ಕಟ್ಟಿಗೆ ಹಾಕಿದಾರಲ್ಲ, ಇಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಶವಗಳನ್ನ ತಂದು ಇಲ್ಲಿ ಸುಡ್ತಾರೆ. ಆ ಜಾಗ ಇದು. ಬೀಚ್ ಪಕ್ಕದಲ್ಲಿ ಬಿಸಿ ಬಿಸಿ ಮ್ಯಾಗಿ ಮಾರ್ತಾ ಇರ್ತಾರೆ. ತಗೊಂಡು ಇಂಥ ಹತ್ರ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಫಸ್ಟ್ ಟಾರ್ಗೆಟು ನಂದು ಅಲ್ಲಿ ಆ ಲೈಟ್ ಹೌಸ್ ಹತ್ತಬೇಕು ಅಂತ. ಯಾರೋ ಒಂದು 5-6 ಜನ ಕಾಣಿಸ್ತವ್ರೆ. ಮೇ ಬಿ ಏನಾದರೂ ಎಂಟ್ರಿ ಇರ್ಬೋದೇನೋ, ನೋಡೋಣ. ಲೈಟ್ ಹೌಸ್ಗೆ ಹೋಗೋದಕ್ಕೆ ನಾನು ಅಲ್ಲಿಂದ ಈಗ ಈ ಕಡೆ ಬಂದೆ. ಇನ್ನು ಮುಂದೆ ಹೋಗಿ ಆ ಕಡೆ ಲೆಫ್ಟ್ ಹೋಗ್ಬೇಕಂತೆ. ಬಟ್ ಈ ದಾರಿ ಸಖತ್ತೈತೆ ನೋಡ್ರಿ. ಮೇಲ್ಗಡೆ ಹೋಗೋದಕ್ಕೆ 10 ರೂಪಾಯಿ ಟಿಕೆಟು. 10 ನಿಮಿಷ ಟೈಮ್ ಐತೆ ಅಷ್ಟೇ, ಕ್ಲೋಸಿಂಗ್ ಟೈಮ್ ಅಂತೆ. ಸೊ ಅದಕ್ಕೆ ಹುಡುಗರೆಲ್ಲ ಕೂಕೊಂಡು ಜೋರಾಗಿ ಹೋಗ್ತಾವ್ರೆ. ಚಲೋ ಚಲೋ ಚಲೋ. ಇವ್ರಿಗೇನು ಟಿಕೆಟ್ ಇಲ್ಲ, ಫ್ರೀ. ನಾನೊಂದು 10 ರೂಪಾಯಿ ತಗೊಂಡ್ರು. ನೋಡ್ರ ಟೈಮ್ ಇಲ್ಲ, 10 ನಿಮಿಷ ಆಯ್ತು ಅಷ್ಟೇ. ಹುಡುಗರು ಕೆಳಗಡೆಯಿಂದ ಜೋರಾಗಿ ಕೂಕೊಂಡು ಈಗ ಮೇಲ್ಗಡೆ ಹೋಗ್ತಾವ್ರೆ. 5 ನಿಮಿಷ ಟೈಮ್ ಇರೋದು, ಬರೋಕ್ಕೆ 5 ನಿಮಿಷ ಆಯ್ತು. 5 ನಿಮಿಷ ಆಯ್ತು ಅಷ್ಟೇ. ಲೈಟ್ ಹೌಸ್ ಮೇಲ್ಗಡೆ ಹೋಗ್ತಿದ ತಕ್ಷಣ ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳಿದ್ರು. ಅಲ್ಲಿಗೂ ಕೆಲವು ಕ್ಲಿಪ್ಸ್ ಎಲ್ಲ ಶೂಟ್ ಮಾಡ್ಕೊಬಂದೆ. ಬಟ್ ಮೇಲ್ಗಡೆ ನಾನು ಫಸ್ಟ್ ಟೈಮ್ ನೋಡಿದ್ದೆ ನಾನು ಲೈಟ್ ಹೌಸು. ನಿಜ ಎಷ್ಟು ದೊಡ್ಡ ಲೈಟ್ ಗೊತ್ತಾ ಅದು. ಈಗ ಸ್ಟಾರ್ಟ್ ಮಾಡ್ತಾರಂತೆ 6:30 ಆನ್ ಮಾಡ್ತಾರಂತೆ, ಬೆಳಗ್ಗೆ 6 ಗಂಟೆಗೆ ಆಫ್ ಮಾಡ್ತಾರಂತೆ. ಲೈಟ್ ಹೌಸ್ ನೋಡ್ಕೊಬಂದು ಆರಾಮಾಗಿ ಇಲ್ಲಿ ಬೀಚ್ ಸೈಡಲ್ಲಿ ಕುತ್ಕೊಂಡಿದ್ದೀನಿ. ಇಲ್ಲಿ 2 ಕೆಲಸ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೆಟ್ವರ್ಕ್ ಇಲ್ಲ ಅಲ್ಲಿ ರೂಮಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಂದು ಕುಂತಿದ್ದೀನಿ. ಇನ್ನೊಂದು ಇಲ್ಲಿ ಸಿ ವ್ಯೂ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಇಷ್ಟೊತ್ತಾಯಿತು ವೀಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ. ಹೋಟೆಲಲ್ಲಿ ಇಂಟರ್ನೆಟ್ ಇಲ್ಲ ಅಂತಂದರೆ ಹಿಂಗೆ ಹೊರಗಡೆ ಒಂದು ಫೋನಲ್ಲಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ತಲೆನೋವು ಬಂದ್ಬಿಡ್ತು. ಬಟ್ ಆ್ಯಕ್ಚುಲಿ ಅಲ್ಲಿ ಲೈಟ್ ಹೌಸ್ ಹತ್ರ ಲೈಟ್ ಐತಲ್ಲ, ಸಖತ್ತಾಗಿತ್ತು. ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಸೊ ಈಗ ಹೋಗ್ತಾ ಇದ್ದೀನಿ. ಸಮುದ್ರ ಪಕ್ಕದಲ್ಲಿ ಇಷ್ಟೊತ್ತಾದರೂ ಕೂಡ ಜನ ಇಲ್ಲೇ ಇದ್ದಾರೆ. ವಾವ್, ಸೂಪರ್. ಬಿಸಿ ಬಿಸಿ ಮ್ಯಾಗಿ ತೊಗೊಂಡಿದ್ದೀನಿ. ಬೀಚ್ ಪಕ್ಕದಲ್ಲಿ ಕುತ್ಕೊಂಡು ತಿಂದೋಗೋಣ ಅಂತ. ಇನ್ನೆಷ್ಟು ದಿನ ಆಗುತ್ತೋ ಇಲ್ಲಿಗೆ ಬರೋಷ್ಟೊತ್ತಿಗೆ. ಸೊ ಇದನ್ನು ಟೇಸ್ಟ್ ಮಾಡ್ಬಿಡೋಣ ಅಂತ. ಆ್ಯಕ್ಚುಲಿ ಶಾಪ್ ಕ್ಲೋಸ್ ಮಾಡ್ತಾಯಿದ್ರು. ಲಾಸ್ಟ್ ಪ್ಲೇಟ್ ಇದ್ದಿದ್ದು ನಾನು ಹೋದೆ, ಅವ್ರು ನನಗೆ ಕೊಟ್ಟರು ಪಾಪ. ಸುಡ್ದೈತೆ, ಮಳೆ ಬರಂಗೆ ಆಗೈತೆ. ಫುಲ್ ಮಳೆ ಮೋಡ ಆಗೈತೆ, ಗುಡುಗ್ತಾ ಐತೆ. ಆದಷ್ಟು ಬೇಗ ತಿಂದು ರೂಮ್ ಸೇರ್ಕೋಬೇಕು, ಇಲ್ಲಾಂದ್ರೆ ಕಷ್ಟ. ರಾತ್ರಿ ಹೊತ್ತು ಸಮುದ್ರದ ಅಲೆಗಳು ಮಾತ್ರ ಜಾಸ್ತಿ ಜೋರಾಗಿ ಹೊಡಿತಾ ಇದ್ದಾವೆ. ಅದಕ್ಕೆ ನೀರು ಅಲ್ಲಿ ಎಗರಿರೋ ಇಲ್ಲಿ ಬಂದು ಬೀಳ್ತಿದ್ದಾವೆ. ಸುಧಾಮ ಸೇತು ಮುಂದೆನೆ ದ್ವಾರಕಾಧೀಶ್ ಟೆಂಪಲ್ ನೋಡ್ಬೋದು. ಇಲ್ಲಿ ಕೆಳಗಡೆ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಆಡ್ಕೊಂತವ್ರೆ, ಫ್ಯಾಮಿಲೀಸ್ ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರೆ. ಮತ್ತು ಈ ಕಡೆ ನೋಡಿದ್ರೆ ನೀರ್ ಮೇಲೆ ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ರಿ. ವಾವ್, ಇಲ್ಲ ಎಷ್ಟು ಖಾಲಿ ಆಗೈತೆ ನೋಡಿ. ಈಗ ಎಷ್ಟು ಪ್ರಶಾಂತವಾಗಿದೆ. ಬೆಳಿಗ್ಗೆ ಫುಲ್ಲು ಜನ ಎಲ್ಲ ಇರ್ತಾರೆ. ಮೀನುಗಳೆಲ್ಲ
ಓಡಾಡ್ತವೆ, ಎಗರ್ತಾವೆ. ಬಟ್ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಕೆಲವರು ಅಲ್ಲಿ ಕೂತ್ಕೊಂಡು ಫುಡ್ ಹಾಕ್ತಿದ್ದಾರೆ. ಆಗ ನೋಡಿ ಅಲ್ಲಿ ಕೂತ್ಕೊಂಡು ಫುಡ್ ಹಾಕ್ತಾ ಇದ್ದಾರೆ ಮೀನಿಗೆ. ಜಸ್ಟ್ ಈಗಿನ ರೂಮಿಗೆ ಬಂದೆ. ಸೊ ಈಗ ಮತ್ತೆ ಬ್ಯಾಕ್ ಟು ಎಡಿಟ್. ಇದೆ ನನ್ನ ಬೆಡ್ಡು. ರೂಮು ಪರವಾಗಿಲ್ಲ, ಇದೊಂಥರ ಡಿಸೈನು. ಮೇಲೊಂದು ಫ್ಯಾನ್ ಐತೆ, 2 ಲೈಟ್ ಇದ್ದಾವೆ, ಸ್ವಿಚ್ ಬೋರ್ಡ್ ಐತೆ. ಓಕೆ, ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂತಂದರೆ ನೀವು ಮಾಡೋ ಸಪೋರ್ಟು ನನಗೆ ಈ 100 ಡೇಸ್ ಸೀರೀಸಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗೋದಕ್ಕೆ ನನಗೆ ತುಂಬ ಬೂಸ್ಟ್ ಅಪ್ ಥರ ಇರುತ್ತೆ. ಸೊ ಅಷ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇನ್ನೇನಿಲ್ಲ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಸೇಫ್ ಆಗಿರಿ, ಬಾಯ್.